ರಕ್ಷಿತ್ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾನ್ಯುಯಲ್ ಟೂಲ್ಸ್ ಬಗ್ಗೆ ಅವರೇ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಕಳೆ ಕೀಳೋದಕ್ಕೆ ಹಾಗೆ ಇನ್ನೂ ಬೇರೆ ಬೇರೆ ವಿಷಯಗಳಿಗೆ. ನಿಜಕ್ಕೂ ಖುಷಿ ಆಗತ್ತೆ, ನಮ್ಮ ಯಂಗ್ಸ್ಟರ್ಸ್ ಈ ರೀತಿಯಾದಂತಹ ಒಂದು ಇನೋವೇಟಿವ್ ಐಡಿಯಾನ ಇಟ್ಕೊಂಡು ಈ ಕೃಷಿ ಮೇಳಕ್ಕೆ ಬಂದಿರೋದು. ಸಾಕಷ್ಟು ಜನ ಯಂಗ್ಸ್ಟರ್ಸ್ನ ನೋಡಿದೆ ನಾನಿಲ್ಲಿ, ತುಂಬ ಹೆಲ್ಪ್ ಆಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಹಲೋ, ಹೇಳಿ, ಏನೆಲ್ಲ ಯೂಸಸ್ ಇದೆ ಇದರಿಂದ ಅಂತ? ಮೇಡಮ್, ನಮ್ಮಲ್ಲಿ ಫಸ್ಟು ಮ್ಯಾನ್ಯುಯಲ್ ಆ್ಯಂಡ್ ಟೂಲ್ಸ್ ಇದೆ. ನನ್ನ ಟಾರ್ಗೆಟೆಡ್ ಕಸ್ಟಮರ್ ಬಂದು ವೆಜಿಟೇಬಲ್ ಗ್ರೋವರ್ಸು. ಏನು ಸಣ್ಣ ಸಣ್ಣ ಸ್ಪೇಸಿಂಗಲ್ಲಿ ಕಳೆ ತೆಗೆಯೋದಕ್ಕೆ. ದೊಡ್ಡ ದೊಡ್ಡ ಕ್ರಾಪು ಇದು ಫ್ರೂಟ್ಸ್ ಎಲ್ಲ ಬೆಳೆಯೋ ಜಾಗದಲ್ಲಿ ಪ್ಲಾಂಟೇಶನ್ ಕ್ರಾಪ್ಸಲ್ಲಿ ದೊಡ್ಡ ದೊಡ್ಡ ಮಷಿನ್ಸ್ ಇದೆ, ಅಲ್ಲೆಲ್ಲ ಕೆಲಸ ಆಗುತ್ತೆ. ಬಟ್ ಎಲ್ಲಿ ನಿಜವಾಗ್ಲೂ ಲೇಬರ್ ರಿಕ್ವೈರ್ಮೆಂಟ್ ಇರೋದು ಅಂದರೆ ಸಣ್ಣ ಸಣ್ಣ ಸ್ಪೇಸಿಂಗಲ್ಲಿ ವೆಜಿಟೇಬಲ್ಸು. ಆ ವೆಜಿಟೇಬಲ್ಸಲ್ಲಿ ಸಣ್ಣ ಸಣ್ಣ ಸ್ಪೇಸಿಂಗಲ್ಲಿ ಕಳೆ ತೆಗೆಯೋದಕ್ಕೆ ಮ್ಯಾನ್ಯುಯಲ್ ಟೂಲ್ಸ್ ಇದೆ. ನಮ್ಮಲ್ಲಿ ಸುಮಾರು ಒಂದು 40 ಥರ ಟೂಲ್ಸ್ ಇದೆ, ಇಲ್ಲಿ ನೋಡ್ಬೋದು ನೀವು. ಎಲ್ಲವೂ ಕೂಡ ಮ್ಯಾನ್ಯುಯಲ್, ಅಂದರೆ ನಮ್ಮ ಶಕ್ತಿಯಲ್ಲಿ ಮಾಡುವಂಥ ಕೆಲಸಗಳಿವು. ಈ ಎಲ್ಲ ಹ್ಯಾಂಡ್ ಟೂಲ್ಸ್ಗಳು ಕೂಡ ನಮಗೆ ಲೇಬರ್ಸ್ನ ರಿಡ್ಯೂಸ್ ಮಾಡುತ್ತೆ. ಯಾವುದನ್ನ ಹಳೇ ಒಂದು ಟ್ರೆಡಿಷ್ನಲ್ ಮೆಥಡ್, ಒಂದು ಕಳಗತ್ತಿ ಇಟ್ಕೊಂಡು ಕಳೆ ತೆಗೆಯೋದಕ್ಕೆ ಕೂತ್ಕೊಂಡು ಒಂದು 8 ಜನ ಲೇಬರ್ಸ್ ಮಾಡೋವಂಥ ಕೆಲಸನ ಇಬ್ಬರು ಕೈಲಿ ಎಲ್ಲ ಟೂಲ್ಸಿಂದ ಮಾಡ್ಬೋದು. ಫಸ್ಟು ಈ ಮ್ಯಾನ್ಯುಯಲ್ ಟೂಲ್ಸ್ಗಳನ್ನ ನಾವು ಮಾರಾಟ ಮಾಡಿದ್ವಿ ಲಾಸ್ಟ್ ಇಯರ್ GKBKಯಲ್ಲಿ. ಯಾರ್ಯಾರು ಮ್ಯಾನ್ಯುಯಲ್ ಟೂಲ್ಸ್ ತಗೊಂಡಿದ್ರು ಅವರು ಸ್ವಲ್ಪ ಮೆಕನೈಸ್ ಕೇಳಿದ್ರು ಸುಮಾರು ಜನ, ಸರ್ ಮೈಕೈ ನೋವಾಗತ್ತೆ ಅಂತ. ಸೊ ಅವ್ರಿಗೆ ನಾವು ಒಂದು ಸ್ವಲ್ಪ ಈ ಮಷಿನ್ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದೀವಿ. ಅಂದರೆ ಈ ಮಷಿನ್ ಏನು ಮಾಡುತ್ತೆ ಅಂದರೆ, ಫಾರ್ಮರ್ಸ್ ಹತ್ರ ಬ್ರಷ್ ಕಟ್ಟರ್ ಕಾಮನ್ ಆಗಿದೆ, ಆ ಬ್ರಷ್ ಕಟ್ಟರ್ ಯೂಸ್ ಮಾಡಿಕೊಂಡೆ ಒಂದು ಮಷಿನ್ ಮಾಡಬೇಕು ಅಂತ ನಾವು ಮಾಡಿದ್ವಿ. ಇಂಪೋರ್ಟೆಡ್ ಗೇರ್ ಬಾಕ್ಸ್ ಹಾಕಿ ಅದೇನು ಮಾಡುತ್ತೆ, ಮಷಿನ್ನು ಒಂದು ಸಣ್ಣ ಮಿನಿ ಟ್ರ್ಯಾಕ್ಟರ್ ಥರ ಇದು ಎಳ್ಕೊಂಡು ಹೋಗುತ್ತೆ, ಹಿಂದಗಡೆ ಅಟ್ಯಾಚ್ಮೆಂಟ್ಸ್ ಏನು ಮಾಡುತ್ತೆ, ಕಳೆ ತೆಗೆಯುತ್ತೆ. ನನ್ನ ಟಾರ್ಗೆಟೆಡ್ ಕಸ್ಟಮರ್ಸಲ್ಲಿ ವೆಜಿಟೇಬಲ್ಸಲ್ಲಿ ಆಲೂಗಡ್ಡೆ, ಎಲೆಕೋಸು, ಹೂಕೋಸು ಅವರು ಆ ಮಣ್ಣೇರು ಹಾಕುವಂಥ ಕೆಲಸ ಮಾಡೋದಕ್ಕೆ 8 ಜನ ಆಳಬೇಕು ಒಂದು ಎಕರೆಗೆ. ಸೊ ಅದನ್ನು ಕಂಪ್ಲೀಟ್ ಎಲಿಮಿನೇಟ್ ಮಾಡುತ್ತೆ. ಎಲಿಮಿನೇಟ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಸಿಂಪ್ಲಿಫಿಕೇಶನ್ ಮಾಡಬೇಕು. ಆಮೇಲೆ ಇವಾಗ ಲೇಬರ್ಸ್ ಇಲ್ಲದೆ ಇರೋದ್ರಿಂದ, ಲೇಬರ್ ಶಾರ್ಟೇಜ್ ಇದೆ, ಏನು ಮಾಡಿದ್ರು ಕೆಲಸದವ್ರು ಸಿಗಲ್ಲ, ಅದಕ್ಕೆ ಈ ಮಷಿನ್ ಕೊಟ್ಟಿದ್ದೀವಿ. ನಾನು ಫಾರ್ಮರು, ನಂದೊಂದು 2 ಎಕರೆ ಇದೆ, ನಾನು ಜಸ್ಟ್ ಆನ್ ಮಾಡಿ ಹಿಡ್ಕೊಂಡೋದ್ರೆ ಸಾಕು, ಆಕ್ಸಿಲೇಟರ್ ಬೈಕು ಯಾವ ರೀತಿ ಮುಂದೆ ಹೋಗುತ್ತಲ್ಲ ಆ ಥರ ಜಸ್ಟ್ ಆಕ್ಸಿಲೇಟರ್ ಮೇಲೆ ರನ್ ಆಗುತ್ತೆ. ಇದು ಮಷಿನ್ ಬಂದು ನಮ್ಮಲ್ಲಿ 25,000ಗೆ ವಿತ್ ಸೆಟ್ ಕೊಡ್ತಾ ಇದ್ದೀವಿ. ಫಾರ್ಮರ್ಸ್ ಹತ್ರ ಬ್ರಷ್ ಕಟ್ಟಿದ್ರೆ 16,000 ರೂಪಾಯಿ ಕೊಡ್ತಾ ಇದ್ದೀವಿ. 1 ಇಯರ್ ವಾರಂಟಿ ಇರುತ್ತೆ. ಎಲ್ಲವೂ ಕೂಡ ಹ್ಯಾಂಡಿ ಇದೆ, ವೆಯ್ಟು ಕೂಡ ತುಂಬ ಕಡಿಮೆ, 20 kg ಈ ಮಷಿನ್ ಇದೆ. ನಾವು ಕೆಲಸ ಮಾಡ್ಬೇಕಾದ್ರೆ ಎತ್ತಬೇಕು, ಇಳಿಸ್ಬೇಕು ಅಂದ್ರೂ ಕೂಡ ಯಾರನ್ನೂ ಕಾಯೋ ಅವಶ್ಯಕತೆ ಇಲ್ಲ, ತಾನೇ ಫಾರ್ಮರ್ ಎಲ್ಲ ಕೆಲಸನೂ ಮಾಡ್ಕೊಳ್ಬೋದು. ಈಗ ಅಫೋರ್ಡಬಲ್ ಪ್ರೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ. ಈಗ ರೈತರು ಏನಾದರೂ ತಗೋಬೇಕು ಅಂತಂದಾಗ ತುಂಬ ಯೋಚನೆ ಮಾಡಿ ತಗೊಳ್ಳೋವಂಥದ್ದು ಹೌದು. ಈಗ ಎಷ್ಟು ಅಫೋರ್ಡಬಲ್ ಇದೆ ನಿಮ್ಮ ಪ್ರಾಡಕ್ಟ್ಸ್ ಅನ್ನೋದು? ನೋಡಿ, ಇವಾಗ ಹ್ಯಾಂಡ್ ಟೂಲ್ಸ್ ಇವೆಲ್ಲ ಇದೆಯಲ್ಲ, ಇವೆಲ್ಲ ಒಂದು 3,000 ರುಪೀಸ್ಗೆ ಒಬ್ಬ ಫಾರ್ಮರ್ಗೆ ಅವ್ನು ಬೇಕಾಗಿರೋದೆಲ್ಲ ಸರ್ವ್ ಮಾಡುತ್ತೆ. ಸೊ ವೀಡ್ಸ್ ಮ್ಯಾನೇಜ್ ಮಾಡೋದು, ಸಾಯಿಲ್ ಲೂಸ್ ಮಾಡೋದು, ಎಲ್ಲ ಕೆಲಸ, ಗೊಬ್ಬರ ಹಾಕಿದ್ಮೇಲೆ ಮಿಕ್ಸ್ ಮಾಡೋದು, ಎಡೆ ಕುಂಟೆ ಮಾಡೋದು ಅಂತಾರೆ, ಇವೆಲ್ಲ ಕೆಲಸಕ್ಕೆ 3,000 ರುಪೀಸ್ಗೆ ಮ್ಯಾನ್ಯುಯಲ್ ಟೂಲ್ಸ್ ಎಲ್ಲ ಬಂದ್ಬಿಡುತ್ತೆ. ಒಂದು 4 ಥರ 5 ಥರ ಐಟಮ್ ತೊಗೊತಾರೆ, ಒಂದು ಹ್ಯಾಂಡಲ್ ತೊಗೊತಾರೆ, ಕಾಮನ್ ಹ್ಯಾಂಡಲ್ ಎಲ್ಲದಕ್ಕೂ ಆಗುತ್ತೆ. ಇದು ತುಂಬ ಅಫೋರ್ಡಬಲ್ ಇದೆ. ಯಾಕೆಂದರೆ 1 ಎಕರ್ ಕೆಲಸ ಮಾಡೋದಕ್ಕೆ ಒಂದು ದಿವಸಕ್ಕೆ ರೈತ ಕಳೆ ತೆಗ್ಸೋದಕ್ಕೆ 6,000 ರಿಂದ 8,000 ಖರ್ಚು ಬರುತ್ತೆ. ನಾನು ಹೇಳ್ತೀರ ದೊಡ್ಡಬಳ್ಳಾಪುರ, ಕೋಲಾರ, ಚಿಕ್ಕಬಳ್ಳಾಪುರ ಇದು ಮಿನಿಮಮ್ ಕಾಸ್ಟು, ಬೇರೆ ಕಡೆ ನಂಗೆ ಬೇಡ. ಸೊ ಈ ಹ್ಯಾಂಡ್ ಟೂಲ್ಸ್ ಮುಖಾಂತರ ಇಬ್ಬರು ಲೇಬರು, ಸೊ ಆಲ್ಮೋಸ್ಟ್ ಅಲ್ಲಿ 40% to 60% ಸೇವ್ ಆಗುತ್ತೆ. ಇದು ಒಂದು. ಆಮೇಲೆ ಮಷಿನ್ ಬಗ್ಗೆ ಕೇಳಿದ್ರು. ಈಗ ಈ ಮಷೀನಲ್ಲಿ ಒಂದು ತಿಂಗಳಲ್ಲಿ, ಇವಾಗ ವೆಜಿಟೇಬಲ್ಸ್ ಮಾಡೋರು 1 ತಿಂಗಳಲ್ಲಿ 1 ಸತಿ 2 ಸತಿ ಕಳೆ ತೆಗಿತಾರೆ. 3-4 ಸತಿ ಕಳೆ ತೆಗಿಯೋ ದುಡ್ಡಲ್ಲಿ ನಮ್ದೊಂದು ಮಷೀನೇ ಕೈಗೆ ಬಂದ್ಬಿಡುತ್ತೆ. ಜೊತೆಲಿ 1 ಇಯರ್ ವಾರಂಟಿ ಇದೆ. ಆಮೇಲೆ ನಾವು ಪ್ರೊಡಕ್ಷನ್ ಕಾಸ್ಟ್ ನಮ್ಗೆ ಏನಿದೆ ಅದ್ರ ಮೇಲೆ ಹಾರ್ಡ್ಲಿ 20% ಮಾರ್ಜಿನ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಜೊತೆಲಿ ಏನಾದರೂ ಬ್ರೇಕ್ ಡೌನ್ ಆಯಿತು, ಏನೇ ಪಾರ್ಟ್ಸ್ ಹೋಯ್ತು, ಮಷೀನೇ ವೆಲ್ಡಿಂಗ್ ಕಿತ್ತೋಯ್ತು ಅಂದ್ರೂ ಕೂಡ ಅವ್ರಿಗೆ ರೀಪ್ಲೇಸ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಫಾರ್ಮರ್ಗೆ ಎಲ್ಲವೂ ಸ್ಪೇರ್ಸ್ ನಮ್ಮಲ್ಲಿ ಸ್ಟಾಕ್ ಇಟ್ಕೊಂಡು ಕೆಲಸ ಶುರು ಮಾಡಿದ್ದೀವಿ. ನಾವೇನೋ ಮಾಡಿದ್ಮೇಲೆ ಸ್ಪೇರ್ ಇಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳೋ ಸ್ಥಿತಿನೇ ಇಲ್ಲ. ಭಾಳ ಹ್ಯಾಂಡಿ ಇದೆ. ಏನೇ ರಿಪೇರ್ ಸರ್ವಿಸ್ ಇದ್ರೂ ಕೂಡ ಫಾರ್ಮರ್ ತಾನೇ ಮಾಡ್ಕೊಳ್ಳೋ ಅಷ್ಟು ಸಿಂಪ್ಲಿಫೈ ಮಾಡಿದ್ದೀವಿ. ಸೊ ಹಂಗಾಗಿ ಫಾರ್ಮರ್ಗೆ ಸೇವಿಂಗ್ಸ್ ಇದೆ. ಕಾಸ್ಟ್ ಆಫ್ ದ ಮಷೀನು, ಕಾಸ್ಟ್ ಆಫ್ ದ ಪ್ರಾಡಕ್ಟ್ಗಿಂತ ಇಂಡೈರೆಕ್ಟಾಗಿ ಅವ್ರಿಗೇನು ಸೇವಿಂಗ್ಸ್ ಆಗುತ್ತಲ್ಲ ಅದು ತುಂಬ ವ್ಯಾಲ್ಯೂ ಇದೆ. ಸೊ ಹಂಗಾಗಿ ನಮ್ಮಲ್ಲಿ ಪ್ರಾಡಕ್ಟ್ಸ್, ಇಲ್ಲಿ ನೀವು ಕೃಷಿ ಮೇಳದಲ್ಲಿ ಎಷ್ಟೋ ಕಂಪ್ನಿ ಅಂಗಡಿಗಳು ನೋಡಿದ್ದೀರ ನೀವು, ಎಲ್ಲರ ಹತ್ರನೂ ಕಾಮನ್ ಪ್ರಾಡಕ್ಟ್ಸ್ ಇದೆ. ಬ್ರಷ್ ಕಟರ್ ಮಾರೋರು 5 ಜನ ಇದ್ದಾರೆ, ಬೇರೆ ಬೇರೆ ಮಷಿನ್ಸ್ ಮಾರೋರು 5 ಜನ ಇದ್ದಾರೆ. ನಾವು ಕಂಪ್ಲೀಟ್ ಕೆಮಿಕಲ್ ಆಲ್ಟರ್ನೇಟಿವ್ಸ್ ಪ್ರಮೋಟ್ ಮಾಡೋದ್ರಿಂದ ವೀಡ್ಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅರ್ಬಿಸೈಡ್ ಸ್ಪ್ರೇ ಮಾಡ್ತಾರೆ, ಅದ್ರ ಬದಲಾಗಿ ಹ್ಯಾಂಡ್ ಟೂಲ್ಸ್ನ ಯೂಸ್ ಮಾಡಿ ಕಳೆ ಮ್ಯಾನೇಜ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ನಿಮಗೆ ಗೊತ್ತು ವೆಜಿಟೇಬಲ್ಸಲ್ಲೆಲ್ಲ ಎಷ್ಟು ಪೆಸ್ಟಿಸೈಡ್ಸ್ ಇರುತ್ತೆ ಅಂತ, ಅದನ್ನು ಎಲಿಮಿನೇಟ್ ಮಾಡೋಕ್ಕೆ ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ. ನಮ್ಮ ಪ್ರಾಡಕ್ಟ್ಸಿಂದ ಒಂದು ಎನ್ವಿರಾನ್ಮೆಂಟ್ ಬೆನಿಫಿಟ್ಸ್ ಇದೆ, 2ನೇದು ಫಾರ್ಮರ್ಗೆ ಸೇವಿಂಗ್ಸ್ ಆಗುತ್ತೆ, 3ನೇದು ಲೇಬರ್ ಮೇಲೆ ಡಿಪೆಂಡೆನ್ಸಿ ರೆಡ್ಯೂಸ್ ಆಗುತ್ತೆ.
ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇವಾಗ ತಗೋಬೇಕು ಅಂತ ಅಂದವ್ರಿಗೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಏನಾದರೂ ಸಿಗೋದಾ? ಮೇಡಮ್ ನಮ್ಮಲ್ಲಿ ಡೀಲರ್ಸ್ ಎಲ್ಲ ಕಡೆ ಇದ್ದಾರೆ. ಆಲ್ಮೋಸ್ಟ್ ಓವರ್ ಆಲ್ ಕರ್ನಾಟಕ 200+ ಡೀಲರ್ಸ್ ಕೂಡ ಇದ್ದಾರೆ. ಅವ್ರ ಮುಖಾಂತರ ಆದರೂ ಕೊಡಿಸ್ತೀವಿ. ಫಾರ್ಮರು ಹೂವಿನ ಹಡಗಲಿ ಹಂಪಿ ಆ ಕಡೆಯಿಂದ ಎಲ್ಲ ಫೋನ್ ಮಾಡಿದ್ರು, ಅಲ್ಲಿ ಡೀಲರ್ ಇದ್ದಾರೆ, ಅವ್ರ ಮುಖಾಂತರ ಕೊಡಿಸ್ತೀವಿ. ಇಲ್ಲಾಂದರೆ ನಮ್ಮ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಬೆಂಗಳೂರಿಂದ ಟ್ರಾನ್ಸ್ಪೋರ್ಟಲ್ಲಿ ಕಳಿಸ್ತೀವಿ. ನನ್ನ ಫೋನ್ ನಂಬರು 9986636773. ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ 7892332842. ನಮ್ಮದು ಬೆಂಗಳೂರಲ್ಲಿ ಪ್ರೊಡಕ್ಷನ್ ಯೂನಿಟ್ ಅಂದ್ರಳ್ಳಿಲಿದೆ, ಮಗಡಿ ರೋಡ್ ಅಂದ್ರಳ್ಳಿ. ಯಾರು ಬೇಕಿದ್ರು ಬಂದು ವಿಸಿಟ್ ಮಾಡಿ, ನೋಡಿ, ಟೆಸ್ಟ್ ಮಾಡಿ ತಗೊಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.